ನಮ್ಮ ಮಂಡ್ಯದಲ್ಲಿ ಹೋಗಿದ್ದ ಡಿಸ್ಟಿಕ್ ನಾಗರಾಜ್ ಇದ್ದಿದ್ರೆ ಮಾಮೂಲಿ ಒಬ್ಬ ಮೆಂಬರ್ ಬಂದು ಡಿಸ್ಟಿಕ್ ಗವರ್ನರ್ ದಬಾಯಿಸಿದ್ದ. ಅಲ್ಲಿ ಏನ್ ಬಂತು ಸ್ಟೇಟಸ್ ಇದು ಯಾವ ವರ್ಕ್ ಆಗಲ್ಲ, ನಿಮ್ಮ ಮೇಲೆ ಗೌರವ ಮಾತ್ರ ವರ್ಕ್ ಆಗೋದು. ಅದರಿಂದಾಗಿ ನೀವು ಫಸ್ಟ್ ಕ್ವಾಲಿಟಿ ವಾಟ್ ಯು ಹ್ಯಾವ್ ಟು ಅಕ್ವೈರ್ ಇಸ್ ಯುವರ್ ಲೀಡರ್ಶಿಪ್, efficient working and the relationship and rapport whatever you build with your friends. ಸರಿನಾ? ನೀವು ಅದನ್ನ ಫಸ್ಟ್ ನೀವು ಮನಸ್ಸಿಗೆ ತೆಗೆದಾಕ್ಬಿಡಿ. ನನ್ ಫಂಕ್ಷನ್ ಕೊಡ್ಬೇಕಾಗಿದ್ರೆ ನಾನು ಚೆನ್ನಾಗಿ ಮುಗಿಸಿದ್ದೆ, ಇದ್ರಲ್ಲಿ ಏನೂ ಆಗಲ್ಲ, ಏನೂ ಇಲ್ಲ. ನಾನು ಜರ್ಸಿ ಆದಾಗ ನಾನು 200 ಕ್ಲಬ್ ಅಲ್ಲಿ ಬೆಟ್ ಜರ್ಸಿ ಅಂತ ತಗೊಂಡಿದ್ದೀನಿ. ನಾನು ವರ್ಕ್ ಇದಕ್ಕೆ ಪ್ರಗತಿಗೋಸ್ಕರ ಮಾಡಿಲ್ಲ, ಅವರೇ ಬಂದ್ಕೊಟ್ರು. ಬೆಸ್ಟ್ ಆರ್ಸಿ ಅಂತ ಕೊಟ್ರು, ಬೆಸ್ಟ್ PhD ಅಂತ ಕೊಟ್ರು. ವಿಡಿಜಿ ಆದಾಗ 80 ಕ್ಲಬ್ ಇನ್ಸ್ಟಾಲ್ ಮಾಡ್ಕೊಂಡು ಹೋಗ್ತಾ ಇದ್ದೆ. ಎಲ್ಲಾದ್ರಲ್ಲೂ ಕೂಡ ನಾನು ವರ್ಕ್ ಸ್ಯಾಟಿಸ್ಫ್ಯಾಕ್ಷನ್. ಯಾಕೆ ಅಂತಂದ್ರೆ ನಾನು 24/7 ಟೈಮ್ನ ಕೊಡ್ತೀನಿ, ದುಡ್ಡಲ್ಲ, ಟೈಮ್ ಕೊಡ್ತೀನಿ. ಆಮೇಲೆ ದುಡ್ಡು ಕೊಡ್ತೀನಿ. ಆಮೇಲೆ ಟ್ಯಾಲೆಂಟ್ ವಾಟ್ ಐ ಅಕ್ವೈರ್ಡ್, ಏನ್ ಟ್ಯಾಲೆಂಟ್ ಅಕ್ವೈರ್ ಆಗಿದೆ ಅದನ್ನ ನಾನು ನನ್ನ ಅಂತ ಹೇಳ್ಕೊತಾ ಇಲ್ಲ. ಸುಮ್ಮನೆ ಬೇರೆಯವ್ರ ಕೊಡಕ್ಕಿಂತ ನಮ್ದೇ ಕೊಟ್ರೆ ನೀನೇ ಮಾಡಿದ್ಯಲ್ಲಪ್ಪ ಅಂತ ಹೇಳಿ ಅಂತ ಅಂದ್ಬಿಟ್ಟೆ. ಈಗ ಯಾರಿಂದ ಶುರು ಮಾಡ್ಲಿ? ರೀಜನ್ ಚೇರ್ಮನ್ ಶುರು ಮಾಡ್ಲಾ ಅಥವಾ DCS ಶುರು ಮಾಡ್ಲಾ? ಯಾರ್ಯಾರು ಅಂತ ಇಂಪಾರ್ಟೆಂಟ್ ಅನ್ನೋದು ನಮ್ಮ ರೀಜನ್ ಚೇರ್ಮನ್. ಸರ್, ನಮ್ದು RC ಮಾಡಿದ್ದೀರಲ್ಲ, ನಮ್ಮ ಬದ್ಧತೆಗಳು ಏನೇನು, ನಾನು ಏನೇನು ತೊಡಗಿಸ್ಬೋದು. ಈಗ 3 ಜನ RC ಇದ್ರೆ ಇಲ್ಲಿ ಇಲ್ಲ, ಇವರೊಬ್ರು, ಇನ್ನೊಬ್ರು ಇಲ್ಲಿ ಮಾದೇವರು ಹೋದ್ರ. ಈಗ ರೀಜನ್ ಚೇರ್ಮನ್ ಅಂತಂದ್ರೆ, ಯಾಕಂದ್ರೆ ನಾನು ಸ್ಥಾನದ ಚೌಕಟ್ಟೆ ತಿಳ್ಕೊಳ್ಳೋದ್ರೆ ನಾನು ಏನೇನು ಅಚೀವ್ ಮಾಡೋಕ್ಕಾಗಲ್ಲ. ಹೌದು, ಕರೆಕ್ಟ್. ಈಗ ರೀಜನ್ ಚೇರ್ಪರ್ಸನ್ ಅಂತಂದ್ರೆ ರೋಟ್ರಿ ಏನಿದೆ ಗೊತ್ತಾ, ಡೆಪ್ಯೂಟಿ ಗವರ್ನರ್ ಅಂತ. ಅಂದ್ರೆ ಗವರ್ನರೇ ಅಪಾಯಿಂಟ್ ಮಾಡಿರೋದು. ನಾನು ತಯಾರಿ ಮಾಡ್ತೀನಿ, ನಿಮ್ಮ ಒಂದು ಫ್ರೆಂಡ್ಶಿಪ್ ಬೇಕು ಅಂತ ಹೇಳಿ ಫಸ್ಟ್ ಸ್ಟೆಪ್ ಅಲ್ಲಿ ನೀವು ಎಲ್ಲರೂ ಕೂಡ ವಿಶ್ವಾಸ ತಗೊಳ್ಬೇಕು, ಅವ್ರ ಆಕ್ಟಿವಿಟಿಗಳಲ್ಲಿ ಭಾಗವಹಿಸ್ಬೇಕು. ಆಮೇಲೆ ಎಲ್ಲರೂ ತಿಳ್ಕೊಂಡಿರೋದು ರೀಜನ್ ಚೇರ್ಮನ್ ಅಂತಂದ್ರೆ ಬರೀ ರೀಜನ್ ಮೀಟ್ ಮಾಡೋದು, ರೀಜನ್ ಮೀಟ್ ಗ್ರ್ಯಾಂಡ್ ಆಗಿ ಮಾಡೋದು, ಮುಗಿಸ್ಬಿಡೋದು ಅಂತ ಹೇಳಿ. ನೋಡಿ, ರೀಜನ್ ಮೀಟ್ ಮಾಡಿ ಬರೀ ರೀಜನ್ ಮೀಟ್ ಸೀಮಿತ ಆಗಿರೋ ರೀಜನ್ ಚೇರ್ಮನ್ಗಳು ಅಷ್ಟಕ್ಕೆ ಸೀಮಿತ ಆಗಿ ಯಾವ 12 ಕ್ಲಬ್ ನಿಮ್ ಜೊತೆಗೆ ಇರೋರು ರೀಜನ್ ಚೇರ್ಮನ್ ಅಂತ ಆ ಒಂದಿನಕ್ಕೆ ಮಾಡ್ತಾರೆ, ಆಮೇಲೆ ಮರ್ತೋಗ್ಬಿಡ್ತಾರೆ. ನಿಮ್ಗೆ ಯಾವಾಗ ಜ್ಞಾಪಕ ಇಟ್ಕೊಳ್ಳೋದು ಅಂದ್ರೆ 12 ಕ್ಲಬ್ ಜೊತೆ ಯಾವಾಗ ವರ್ಷವೆಲ್ಲ ನೀವು ಕಾಂಟ್ಯಾಕ್ಟ್ ಆಗಿ ಇರ್ತೀರಿ, ಆಗ ಎಲ್ಲರೂ ಕೂಡ ನಿಮ್ಮನ್ನು ನೆನೆಸ್ಕೊಡ್ತಾರೆ. ನೀವು ಮಾಡ್ಬೇಕಾಗಿರೋದು ಏನು ಅಂತಂದ್ರೆ ಫಸ್ಟ್ ಡಿಸ್ಟ್ರಿಕ್ಟ್ಗೆ ಏನ್ ಸಹಾಯ ಬೇಕೋ ಅದು ರೀಜನ್ ಚೇರ್ಪರ್ಸನ್ ಅದು ಮಾಡಬೇಕು. ಡಿಸ್ಟ್ರಿಕ್ಟ್ ಏನ್ ಬಯಸುತ್ತೆ, ಇಲ್ಲಿರೋಂಥ ಎಲ್ಲ ನಾವು ಮಾಡೋಂಥ ಎಲ್ಲ ಫಂಕ್ಷನ್ಗಳಲ್ಲೂ ಕೂಡ ಪಾರ್ಟಿಸಿಪೇಷನ್ ಜಾಸ್ತಿ ಬರಂಗ್ ಮಾಡಬೇಕು, ಮೆಂಬರ್ಶಿಪ್ ಸ್ವಲ್ಪ ಜಾಸ್ತಿ ಬರಂಗ್ ಮಾಡಬೇಕು, LMF ಜಾಸ್ತಿ ಬರಂಗ್ ಮಾಡಬೇಕು, ಜೊತೆಗೆ ಲೈಫ್ ಮೆಂಬರ್ಶಿಪ್, ಆಮೇಲೆ ಫೀಸ್ಗಳು ಬರಂಗ್ ಮಾಡಬೇಕು ಅಂತೇಳಿ. ಹಾಗೆ ಈಗ ನೀವು ಮಾಡ್ಬೇಕಾಗಿರೋ ಫಸ್ಟ್ ಡ್ಯೂಟಿ ರೀಜನ್